IPL ಇಷ್ಟು ದಿನಗಳ ಲೀಗ್ ಮ್ಯಾಚ್ಗಳು ನಡೀತಾ ಇದ್ದು. ನಿನ್ನೆ ಒಂದಿನ ಯಾವುದೇ ತರನಾದಂಥ ಮ್ಯಾಚ್ ಇರಲಿಲ್ಲ. IPL ಆರಂಭವಾದಾಗಿನಿಂದ ಹಿಡಿದು ಮೊನ್ನೆವರೆಗೂ ಸಹಿತ ಮ್ಯಾಚ್ ಇದ್ದು. ಆದರೆ ನಿನ್ನೆ ಯಾವುದೇ ತರನಾದಂಥ ಮ್ಯಾಚ್ ಇರಲಿಲ್ಲ. ಆದರೆ ಇವತ್ತೊಂದು ಇಂಪಾರ್ಟೆಂಟ್ ಮ್ಯಾಚ್ ಐತಿ. ಅದು ಯಾವುದಪ್ಪ ಅಂದ್ರೆ ಕ್ವಾಲಿಫೈರ್ 1. ಆ ಕ್ವಾಲಿಫೈರ್ 1 ನಡೀತಾ ಇರೋದು ಧರ್ಮಶಾಲಾ ಒಳಗೆ. ಅದು ಗುಜರಾತ್ ಮತ್ತು RCB ನಡುವೆ. ಈ RCB ಮತ್ತು ಗುಜರಾತ್ ನಡುವೆ ಪಂದ್ಯ ನಡೀತಾ ಇರಬೇಕಾದ್ರೆ ಮಳೆ ಬರುವಂಥ ಚಾನ್ಸಸ್ ಜಾಸ್ತಿ ಐತಿ. ಧರ್ಮಶಾಲಾ ಒಳಗೆ ಈಗಾಗಲೇ ಮೊದಲೇ ಅಂದ್ಕೊಂಡಿದ್ರು, RCB ಅವ್ರು ಸಹಿತ ಅಂದ್ಕೊಂಡಿದ್ರು ಧರ್ಮಶಾಲಾ ಒಳಗೆ ಮಳೆ ಆಗ್ಬೋದು, ಮಳೆ ಆಗುವಂಥ ಚಾನ್ಸ್ಗಳು ಇರ್ತಾವೆ ಅಂತೇಳಿ ಕೆಲವೊಂದಷ್ಟು ಹವಾಮಾನ ಇಲಾಖೆ ಅಥವಾ ಮುಂತಾದವುಗಳಿಂದ ಅವ್ರು ಇನ್ಫಾರ್ಮೇಷನ್ ತೊಗೊಂಡಿರ್ಬೋದು ಅಂತ ಅನಿಸುತ್ತೆ. ಆದ್ದರಿಂದ ಅವರು ಮೊದಲೇ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ರು, ಧರ್ಮಶಾಲಾ ಒಳಗೆ ಮಳೆ ಬಂದರೆ ಏನಾಗುತ್ತೆ ಅಂತೇಳಿ. ಅದಕ್ಕೂ ಮೊದಲು ನಾವೀಗ ಕ್ವಾಲಿಫೈರ್ ಬಗ್ಗೆ ನೋಡ್ಕೊಂಬರೋಣ. ಕ್ವಾಲಿಫೈರ್ 1, ಕ್ವಾಲಿಫೈರ್ 2 ಈ ಎರಡೂ ಮ್ಯಾಚ್ಗಳ ನಿಗದಿತ ಸಮಯದಲ್ಲಿ ನಡಿಬೇಕು. ಇಲ್ಲಿ ಯಾವುದೇ ಥರನಾದಂಥ ಮತ್ತೊಂದು ದಿನಗಳನ್ನು ಮೀಸಲಾಗಿ ಇಟ್ಟಿಲ್ಲ. ಯಾವ ಥರಪ್ಪ ಅಂತಂದ್ರೆ, ಈಗ ಕ್ವಾಲಿಫೈರ್ 1 ಆಡಬೇಕಾದಂಥ ದಿನ ಮಳೆ ಬಂದರೆ ಅದನ್ನು ನೆಕ್ಸ್ಟ್ ಡೇ ಆಡಿಸುವಂಥ ಯಾವುದೇ ಥರನಾದಂಥ ಮೊದಲೇ ಈ ಡೇಟ್ಗಳನ್ನ ನಿಶ್ಚಿತವಾಗಿ ಇಟ್ಟಿಲ್ಲ. ಅದರ ಬದಲಾಗಿ ಕ್ವಾಲಿಫೈರ್ 1 ಆಡಬೇಕಾದ್ರೆ ಅಥವಾ ಮಳೆ ಬಂದರೆ, ಈ ಮಳೆ ಬಂದಾಗ ಮ್ಯಾಚ್ನ ಏನು ಮಾಡಬಹುದು ಅಂತೇಳಿ ಒಂದಷ್ಟು ಅಂದಾಜುಗಳನ್ನು ಮಾಡಲಾಗಿತ್ತು. ಏನಪ್ಪ ಅಂದ್ರೆ, ಹಂಗೇನಾದರೂ ಮಳೆ ಬಂದರೆ ಒಂದು 120 ನಿಮಿಷಗಳ ಅಂದರೆ 2 ಗಂಟೆಗಳನ್ನ ಸ್ವಲ್ಪ ಜಾಸ್ತಿ ಟೈಮ್ ಇಟ್ಕೊಳ್ಳೋಕ್ಕಾಗೈತೆ. ಅಂದರೆ ಏನಾದ್ರು ಮಳೆ ಬಂತಪ್ಪ ಅಂದರೆ 2 ತಾಸು ಅಂದರೆ 120 ನಿಮಿಷ ಜಾಸ್ತಿ ಹೊತ್ತು ಆದರೂ ಸಹಿತ ಮ್ಯಾಚ್ನ ಆಡಿಸ್ಬೋದು. ಕಡೆ ಪಕ್ಷ 5 ಓವರಿನ ಮ್ಯಾಚ್ ಆದರೂ ಆಡಿಸ್ಬೋದು ಅಂತೇಳಿ ಒಂದು ನಿರ್ದಿಷ್ಟವಾಗಿ ಮೊದಲೇ ತೀರ್ಮಾನ ಆಗಿತ್ತು. ಅದಾದ ನಂತರ ಅಷ್ಟು ಆಗಿ ಯಾವುದೇ ಥರನಾದಂಥ ಮ್ಯಾಚ್ ಆಡ್ಸೋಕ್ಕಾಗಲೇ ಇಲ್ಲ. ಅಷ್ಟೊಂದು ಮಳೆ ಬಂತು, ಫುಲ್ ಮಳೆ ನಿಂದಿರಲೇ ಇಲ್ಲ, ಮತ್ತು ಅಲ್ಲಿ ಗ್ರೌಂಡ್ ಒಳಗೆ ಆಡೋಕೆ ಆಗಲೇ ಇಲ್ಲಪ್ಪ ಅಂದಾಗ ಅವಾಗ RCBಗೆ ಒಂದು ಬಹಳ ಖುಷಿಯ ವಿಚಾರ. ಅದೇನಪ್ಪ ಅಂತಂದರೆ, ಯಾವುದೇ ಥರನಾದಂಥ ಗೊಂದಲಗಳಿಲ್ಲದ ಟೇಬಲ್ ಟಾಪ್ ಒಳಗಿರುವಂಥ RCB ಸೀದಾ ಫೈನಲ್ಗೆ ಹೋಗ್ಬಿಡುತ್ತೆ. ಈ ಒಂದು ಫೈನಲ್ಗೆ ಹೋಗುವಂಥದ್ದನ್ನು ಮೊದಲೇ ಪ್ಲ್ಯಾನ್ ಮಾಡಿ, ನಾವು ಏನು ಹೈದರಾಬಾದ್ ವಿರುದ್ಧ ಮ್ಯಾಚ್ RCB ಆಡಿದಾಗ ಹಲವಾರು ಟೀಕೆಗಳಿಲ್ಲ, ಏನು ಕೇಳಿ ಬರ್ತಾ ಇದ್ವಲ್ಲ, IPL ಒಳಗೆ RCB ಅವರು ಟೆಸ್ಟ್ ಮ್ಯಾಚ್ ಆಡತ್ತಾರೆ, ರಜತ್ ಪಟ್ಟಿದಾರ್ ಟೆಸ್ಟ್ ಆಡಕತ್ತಾನ, ಹೀಗೆಲ್ಲ ಕೇಳಿ ಬರ್ತಾ ಇದ್ವಲ್ಲ. ಆ ಒಂದು ಟೆಸ್ಟ್ ಆಡಿದ್ರೆ ಒಂದು ಪ್ರತಿಫಲ ಅನ್ಬೋದು ನಾವು ಇದನ್ನು. ಯಾಕಪ್ಪ ಅಂತಂದ್ರೆ, ಅವತ್ತು ಅವ್ರಿಗೆ ಏನು ಬೇಕಾಯ್ತಲ್ಲ ರಿಕ್ವೈರ್ಡ್ ರನ್ ರೇಟ್, ಆ ರನ್ ರೇಟ್ ಉಳಿಸ್ಕೋಕ್ಕೋಸ್ಕರ ಅವ್ರು ಎಷ್ಟು ರನ್ ಬೇಕಾಗಿತ್ತಲ್ಲ, ಎಷ್ಟು ವಿಕೆಟ್ಸ್ಗಳು ಒಳಗೆ ಮ್ಯಾಚ್ ಮುಗಿಸ್ಬೇಕಿತ್ತಲ್ಲ, ಅದನ್ನು ಅವ್ರು ಯಶಸ್ವಿಯಾಗಿ ಅವತ್ತು RCB ಅವ್ರು ಪೂರೈಸಿದ್ರು. ಅದರಂತನ ಆ ಒಂದು ಏನು ಅವ್ರು ರಿಕ್ವೈರ್ಡ್ ರನ್ ರೇಟ್ನ ಉಳಿಸ್ಕೊಂಡ್ರಲ್ಲ, ಆ ರನ್ ರೇಟ್ ಉಳಿಸ್ಕೊಂಡಿದ್ರಿಂದ ಹೈದರಾಬಾದ್ ಅವರು 3ನೇ ಸ್ಥಾನದೊಳಗೆ ಉಳಿದ್ರು, RCB ಅವರು 1ನೇ ಸ್ಥಾನದೊಳಗೆ ಉಳಿದ್ರು. ಆ 1ನೇ ಸ್ಥಾನದೊಳಗೆ ಉಳಿದಂಥ ಪ್ರತಿಫಲನ ಇವತ್ತೇನಾದರೂ ಮಳೆ ಆತಂದ್ರೆ RCB ಯಾರದೇ ಒಂದು ಏನೋ ಒಂದು ಕೈವಾಡ ಅಂತೀವಲ್ಲ, ಕೈವಾಡ ಅಥವಾ ಏನೋ ಒಂದು ಸೋಲು ಗೆಲುವು ಯಾವುದನ್ನೂ ಲೆಕ್ಕಿಸದೆ ಸೀದಾ ಅವರ ಫೈನಲ್ಗೆ ಹೋಗ್ಬೋದು. ಇನ್ನು RCB ಮಳೆ ಬಂದು ಮತ್ತೆ ಸಂಪೂರ್ಣವಾಗಿ ಮ್ಯಾಚ್ ಒಂದು 5 ಓವರ್ 6 ಓವರ್ ಆಡಿಸ್ತಾರಪ್ಪ ಅಂತಂದ್ರೆ, ಅಥವಾ ಕೆಲವೊಂದಷ್ಟು ಟೈಮಲ್ಲಿ ಇರುತ್ತೆ 19 ಓವರ್ ಆಡಿಸುವಂಥ ಚಾನ್ಸಸ್ಗಳಿರ್ತಾವೆ, 15 ಓವರ್ ಆಡಿಸುವಂಥ ಚಾನ್ಸಸ್ಗಳಿರ್ತಾವೆ, ಆವಾಗ RCB ಅವರು ಆಡಲೇಬೇಕಾಗುತ್ತೆ. ಇನ್ನು ಯಾವುದೇ ಥರನಾದಂಥ ಮಳೆ ಬರಲೇ ಇಲ್ಲಪ್ಪ ಅಂತಂದ್ರೆ RCB ಸಂಪೂರ್ಣವಾಗಿ ಆಡಿ ಗೆದ್ದೇ ಸಹಿತ ಪ್ಲೇ ಆಫ್ಗೆ ಹೋಗಬೇಕಾಗುತ್ತೆ. ಅಷ್ಟೇ, RCB ಅವರು ಸಹಿತ ಆಡಿ ಗೆಲ್ಲಬೇಕಂತಾನೆ ಇದ್ದಾರೆ. ಆದರೆ ಏನಾದರೂ ಮಳೆ ಬಂದರೆ ಈ ಒಂದು ಅವಕಾಶ ತಪ್ಪಿ ಬೇರೆ ತಂಡಕ್ಕೆ ಹೋಗೋದು ಬೇಡ ಅಂತೇಳಿ ಈ ಒಂದು ಪ್ಲ್ಯಾನ್ A, ಪ್ಲ್ಯಾನ್ B ಪ್ರಕಾರ ಅವ್ರು ಮೊನ್ನೆ ಹೈದರಾಬಾದ್ ವಿರುದ್ಧವಾಗಿ ಏನು ಮ್ಯಾಚ್ನ ಪ್ಲ್ಯಾನ್ A, ಪ್ಲ್ಯಾನ್ B ಮಾಡ್ಕೊಂಡಿದ್ರಲ್ಲ, ಅದರಂಥ ಪ್ಲ್ಯಾನ್ B ಒಳಗೆ ಅವ್ರದ್ದು ವರ್ಕೌಟ್ ಐತೆ. ಆ ಪ್ಲ್ಯಾನ್ B ಅಂತ ಇವತ್ತು ಅವ್ರು ಟಾಪ್ 1 ಒಳಗಿದ್ದಾರೆ. ಅದೇ ರೀತಿಯಾಗಿ ಅವರು ಫೈನಲ್ ಸಹಿತಕ್ಕೆ ಹೋಗ್ತಾರೆ. ಇವತ್ತು RCB ಅವರು ಮಳೆ ಬಂದು ಸೀದಾ ಫೈನಲ್ಗೆ ಹೋದ್ರೆ ಒಳ್ಳೇದಾ ಅಥವಾ ಆಡಿ ಗೆದ್ದು ಹೋದ್ರೆ ಒಳ್ಳೇದಾ? ನಿಮಗೇನು ಅನಿಸುತ್ತೆ? ಕಮೆಂಟ್ ಮಾಡಿ ತಿಳಿಸ್ರಿ.